ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. 3 kgದು ಗೀ ರೈಸ್ ಮಾಡ್ತಾ ಇದ್ದೇನೆ ನಾನು. 3 kgದು ಗೀ ರೈಸ್ ಹೇಗೆ ಮಾಡೋದು ಅಂತೇಳಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ನಾನು ಮೊದಲಿಗೆ ಈ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೇನೆ. ಈ ಕಪ್ಪಲ್ಲಿ 3 ಕಪ್ ಅಕ್ಕಿ ತಗೊಂಡಿದ್ದೀನಿ, ಜೀರಾ ರೈಸ್ ತಗೊಂಡಿದ್ದೀನಿ. ಜೀರಾ ರೈಸಲ್ಲಿ ತುಂಬ ಒಳ್ಳೆಯದಾಗ್ತದೆ ಗೀ ರೈಸ್ ಮಾಡಿದರೆ. ನೋಡಿ, ಇದನ್ನು ನಾನು ಚೆನ್ನಾಗಿ ತೊಳೆದು ಇದು ಒಂದು ಅರ್ಧ ಗಂಟೆಯ ಕಾಲ ನೆನೆಸಿಡಬೇಕು. ನೋಡಿ, ಒಂದು 3 ನೀರುಳ್ಳಿ ತಗೊಂಡಿದ್ದೇನೆ, ಚಾಪ್ ಮಾಡಿ ಇಟ್ಟುಕೊಂಡಿದ್ದೇನೆ. ಮತ್ತು ಗರಂ ಮಸಾಲ ನೋಡಿ ಒಂದಿಷ್ಟು ತಗೊಂಡಿದ್ದೇನೆ. ಮತ್ತು 4 ಕಾಯಿ ಮೆಣಸು ದೊಡ್ಡಕ್ಕೆ ಸೀಳಿ ಇಟ್ಟುಕೊಂಡಿದ್ದೇನೆ. ಮತ್ತು ಗೋಡಂಬಿ ನೋಡಿ, ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತುಪ್ಪ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಖಾಲಿ ತುಪ್ಪದಲ್ಲಿ ಅಷ್ಟೊಂದು ಒಳ್ಳೆಯದಾಗುತ್ತದೆ, ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕಿದ್ದೇನೆ ನಾನು. ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿ ಕೂಡ ಫ್ರೈ ಮಾಡಬೇಕು. ಗೋಡಂಬಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಂಡ್ರೆ ಆಯಿತು. ಗರಂ ಮಸಾಲ ಕೂಡ ಹಾಕ್ಕೊಳ್ಬೇಕು. ಗರಂ ಮಸಾಲ ನೋಡಿ, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಗೋಡಂಬಿ ಎಲ್ಲ ಕೆಂಪಾಗಬೇಕು. ಗೋಡಂಬಿ ಚೆನ್ನಾಗಿ ಕೆಂಪಾದ್ರೇ ಒಳ್ಳೆಯದಾಗೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಗೋಡಂಬಿ. ನೋಡಿ, ಈಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೇನೆ. ದ್ರಾಕ್ಷಿ ಬೇಕಿದ್ರೆ ಹಾಕಿ, ಕೆಲವರಿಗೆ ಇಷ್ಟ ಆಗೋದಿಲ್ಲ ದ್ರಾಕ್ಷಿ, ಬೇಡಿದ್ರೆ ಹಾಕಬೇಕಂತ ಇಲ್ಲ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಕಾಯಿಮೆಣಸು 4 ಕಾಯಿಮೆಣಸು ಮತ್ತು ಚಾಪ್ ಮಾಡಿಟ್ಟ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 3 ನೀರುಳ್ಳಿ ತಗೊಂಡಿದ್ದೇನೆ ನಾನು. ಇದು ಚೆನ್ನಾಗಿ ಕೆಂಪಾಗಬೇಕು. ನೀರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ, ಕಲರ್ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ. ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಕಲರ್ ನೋಡಿ ಈ ಥರ ಕಲರ್ ಬರಬೇಕು. ಈಗ ನೋಡಿ, ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು. 1 kg ಅಕ್ಕಿಗೆ 1.5 ಇದು ಕಪ್ಪಿನಷ್ಟು, ಅದೇ ಕಪ್ಪಿನಲ್ಲಿ 1.5 ಕಪ್ಪಿನಷ್ಟು ನೀರು ಅಳತೆ ಮಾಡ್ಕೊಂಡಿದ್ದೇನೆ. ಈಗ 3 ಕಪ್ ಅಕ್ಕಿ ತಗೊಂಡಿದ್ದೇನಲ್ಲ, ಇದಕ್ಕೆ 7.5 ಕಪ್ ನೀರು ಹಾಕ್ಕೊಂಡಿದ್ದೇನೆ ನಾನು. ಇದಕ್ಕೆ ರುಚಿಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು. ಮತ್ತು ಒಂದು 3 ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. 3 ದೊಡ್ಡ ಲಿಂಬೆ ತಗೊಂಡಿದ್ದೇನೆ. ಅದರ ರಸವನ್ನು ಹಾಕಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೇನೆ ನಾನು. ನೀರು ಚೆನ್ನಾಗಿ ಕುದಿಬೇಕಿನ್ನು. ನೋಡಿ, ನೀರು ಕುದಿದಿದೆ ನೋಡಿ. ಈಗ ಅಕ್ಕಿ ಹಾಕ್ತಾ ಇದ್ದೇನೆ ನಾನು. ಅಕ್ಕಿ ಹಾಕಿದ ಮೇಲೆ ಒಂದು ಒಳ್ಳೆ ಕುದಿ ಬರಬೇಕು ನೋಡಿ. ಚೆನ್ನಾಗಿ ಕುದಿ ಬರಬೇಕು. ಅಕ್ಕಿ ಈ ಥರ ಕುದಿ ಬರುವಾಗ ಒಮ್ಮೆ ಸೌಟು ಹಾಕಬೇಕು. ಸೌಟು ಹಾಕಿ ತುಂಬ ಮಿಕ್ಸ್ ಮಾಡಬೇಡಿ. ಒಮ್ಮೆ ನೋಡಿ ಲೈಟಾಗಿ ಮಿಕ್ಸ್ ಮಾಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿ ಪುನಃ ಮುಚ್ಚಿ ಇಡಬೇಕು. ನೀವು ಒಮ್ಮೆ ಚೆನ್ನಾಗಿ ಕುದಿದ ಮೇಲೆ ಉಂಟಲ್ಲ, ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಫಸ್ಟಲ್ಲಿ ಗ್ಯಾಸ್ ಫಾಸ್ಟ್ ಇಡ್ತೀರಲ್ಲ, ಮತ್ತು ನೀರು ಕುದಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ನೋಡಿ, ನೀರು ನೋಡಿ ಆವಿ ಆಗ್ತಾ ಬಂದಿದೆ, ಡ್ರೈ ಆಗ್ತಾ ಬರ್ತಾ ಉಂಟು ನೋಡಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಇಲ್ಲದ್ರೆ ತಳ ಹಿಡುವ ಚಾನ್ಸ್ ಇರ್ತದೆ. ನೋಡಿ, ಈಗ ಡ್ರೈ ಆಗ್ತಾ ಬಂದಿದೆ. ಈಗ ಸ್ವಲ್ಪ ನೀರು ಇಡುವಾಗನೇ ಮುಚ್ಚಿಟ್ಟಿದ್ದೆ ನಾನು. ನೋಡಿ, ಈಗ ನೋಡಿ ಮುಚ್ಚಿಟ್ಟು ಆಫ್ ಮಾಡಬೇಕು. ಸ್ವಲ್ಪ ನೀರಿದು ಪಸೆ ಇರುವಾಗನೇ ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡಿ ಇಡಬೇಕು. ನೋಡಿ, ಈಗ ಕರೆಕ್ಟಾಗಿ ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.